ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ಈಗ ನಾಯಿಕಾದಲ್ಲಿ ಆಫರ್ ಇತ್ತು, ಸ್ವಲ್ಪ ನಾನು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ಸೊ ಏನು ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮ್ಗೂ. ನಾಯಿಕಾದಲ್ಲೂ ಆಫರ್ ಇತ್ತು, ಮತ್ತೆ ಡರ್ಮಾಕೋಲಿ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು, ಮತ್ತೆ ಅಮೆಝಾನ್ ಇಂದ ಒಂದು ತರಿಸಿದ್ದೀನಿ. ಸೊ ಏನೇನು ಅಂತ ತೋರಿಸ್ತೀನಿ, ಬನ್ನಿ. ನಾಯಿಕಾದೇ ಅನ್ಬಾಕ್ಸ್ ಮಾಡೋಣ. ತುಂಬಾ ದಿನ ಆಯ್ತು ಇದು ಬಂದು, ಅವಾಗ ಓಪನ್ ಮಾಡಿದ್ರಾಗತ್ತೆ, ಇವಾಗ ಓಪನ್ ಮಾಡಿದ್ರಾಗತ್ತೆ ಅಂದ್ಬಿಟ್ಟು ಮಾಡಿರ್ಲಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ನಾಯಿಕಾದಲ್ಲಿ ಏನಂದ್ರೆ ತುಂಬಾ ಚೆನ್ನಾಗಿ ಪ್ರಾಡಕ್ಟ್ಗಳನ್ನ ರ್ಯಾಪ್ ಮಾಡಿ ಕಳಿಸ್ತಾರೆ, ಒಂಚೂರು ಡ್ಯಾಮೇಜ್ ಇರಲ್ಲ ಒಟ್ಟಿನಲ್ಲಿ. ಇದೊಂದು ಹೊರಗಡೆನೆ ಬಂದ್ಬಿಟ್ಟಿದೆ. ಇದಂತೂ ನೋಡೇ ಇರ್ತೀರಾ ನೀವು, ತುಂಬಾ ವೈರಲ್ ಆಗಿದೆ. ನಾನೊಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸಿದೀನಿ. ನೋಡೋಣ ಹೇಗಿದೆ ಇದು ಅಂತ. ಬ್ಲಷ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ವಾಟರ್ ಟಿಂಟ್ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು. ಈ ಟೋನರ್ನ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಐ ಥಿಂಕ್ ವರ್ಷ ಅನ್ಕೊಳ್ಳಿ ತಗೊಳ್ಳೋಣ ಅಂದ್ರೆ, ಇದೊಂದ್ ಸ್ವಲ್ಪ ಬಜೆಟ್ಗಿಂತ ಜಾಸ್ತಿ ಇದೆ ಅಲ್ವಾ, ತಗೊಂಡ್ರಾಗುತ್ತೆ. ಏನ್ ಮಾಡಕ್ಕೆ ಅಷ್ಟದು, ಬೇಡ ಬೇಡ ತಗೊಳ್ಳೋಣ, ಯಾವಾಗ್ಲಾದ್ರು ದುಡ್ಡಿದಾಗ ತಗೊಂಡ್ರಾಗುತ್ತೆ ಅಂತ ಅನ್ಕೊಂಡು ಸುಮ್ಮನೆ ಅದೇ. ಆಫರ್ ಇತ್ತಲ್ಲ ಈಗ, ಅಂದ್ರೆ ತುಂಬಾ ಏನ್ ಆಫರ್ ಇರ್ಲಿಲ್ಲ, ಒಟ್ಟಿನಲ್ಲಿ ಇರ್ಲಿ ಅಂದ್ಬಿಟ್ಟು ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಲಿಪ್ ಬಾಮ್ ಇರ್ಲಿಲ್ಲ ನನ್ನ ಹತ್ರ, ಸೊ ಒಂದು ಲಿಪ್ ಬಾಮ್ ಕೂಡ ತರಿಸಿದ್ದೀನಿ. ತುಂಬಾ ಇದೆ ಇದು. ಮತ್ತೆ ಇದೇನಂದ್ರೆ SPF 30 ಕೂಡ ಇದೆ, 30+ ಇದು. ಮತ್ತೆ ಇನ್ನ ಒಂದು ಲಿಪ್ ಲೈನರ್. ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಹ್ಯಾಂಡ್ ಕ್ರೀಮ್. ಸೊ ಇಷ್ಟು ನಾಯಿಕಾದಿಂದ ತರಿಸಿರೋದು, ತುಂಬಾ ಏನ್ ತರಿಸಿಲ್ಲ. ಸ್ವಲ್ಪ ಏನೇನ್ ಬೇಕು, ಏನೇನ್ ಅವಶ್ಯಕತೆ ಇದೆ ಅದನ್ನ ಮಾತ್ರ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾಕ್ಸ್ ಧರ್ಮಾಕೋಲ್ದು. ಬಾಕ್ಸ್ಗಳನ್ನ ಓಪನ್ ಮಾಡೋದೇ ಸ್ವಲ್ಪ ಹಿಂಸೆ ಒಂದ್ಸಲ. ಇದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು, ಅದಕ್ಕೆ ತಗೊಂಡಿದ್ದಷ್ಟೇನೆ. ಐ ಥಿಂಕ್ ಆಫರ್ ಇದ್ದಾಗ ನೋಡಿ ತಗೊಳ್ಳೋದು ಬೆಟರ್ ಅನ್ಸುತ್ತೆ. ಸುಮ್ಮನೆ 2 ಪ್ರಾಡಕ್ಟ್ಗೆ ಅಮೌಂಟ್ ಮಾಡೋ ಬದಲು ಒಂದು ಪ್ರಾಡಕ್ಟ್ಗೆ ದುಡ್ಡು ಕೊಟ್ಬಿಟ್ಟು ಒಂದು ಆಫರ್ ಅಲ್ಲಿ ಇದ್ದಾಗ ತಗೊಂಡ್ರೆ ನಾವು ಒಂದು ಪ್ರಾಡಕ್ಟ್ ಮಾತ್ರ ದುಡ್ಡು ಕೊಟ್ಟಿರ್ತೀವಲ್ವಾ. ಐ ಥಿಂಕ್ ನಮಗೇನೆ ಹೆಲ್ಪ್ ಆಗುತ್ತೆ, ಇನ್ನ ನಮಗೇನೆ ಸೇವಿಂಗ್ಸ್ ಆಗುತ್ತೆ. ಹೌದು, ತುಂಬಾನೇ ಡಾರ್ಕ್ ಸರ್ಕಲ್ ಆಗಿದೆ ನನಗೆ, ಅದಕ್ಕೇನೆ ಒಂದು ಐ ಕ್ರೀಮ್, ಮತ್ತೆ ಒಂದು ಡಾರ್ಕ್ ಸ್ಪಾಟ್ ಕರೆಕ್ಟಿಂಗ್ ಕ್ರೀಮ್. ಕರೆಕ್ಟರ್ ಜೆಲ್ ಇದು, ಕ್ರೀಮ್ ಅನ್ಕೊಂಡಿದ್ದೀನಿ. ಕರೆಕ್ಟರ್ ಜೆಲ್, ಕೋಜಿಕ್ ಆಸಿಡ್ ಇದೆ 3%.
ಇದೊಂದು ಎಷ್ಟೊಂದು ಡಾರ್ಕ್ ಸ್ಪಾಟ್ಸ್ ಇದೆ ನೋಡಿ. ನನಗೆ ಆ ವಾಟರ್ ಟೆಂಟ್ ತುಂಬಾನೇ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿದೆ ಅಲ್ಲ. ಆದ್ರೆ ಮೂಗ್ಬೇಕು ಸ್ವಲ್ಪ ಒಂಥರ ಡಾರ್ಕ್ ತರ ಅನಿಸ್ತಿದೆ ನನಗೆ ಅಷ್ಟೇ. ಓ ಟ್ಯೂಬ್ ತರ ಇದೆ ಇದು. ಮತ್ತೆ ಇದು ಲಾಸ್ಟ್ ಬಾಕ್ಸ್ ಅಮೆಝಾನ್ ಇಂದ. ಇದರಲ್ಲಿ ಏನಿಲ್ಲ, ಸ್ವಲ್ಪ ಶೀಟ್ ಮಾಸ್ಕ್ ತರಿಸಿದೆ ಅಷ್ಟೇ. ಇಷ್ಟೇನೆ ನಾನು ಪ್ರಾಡಕ್ಟ್ಗಳನ್ನ ತರಿಸಿದ್ದು. ಆಫರ್ ಇದ್ದಿದ್ರಿಂದ ಸ್ವಲ್ಪ ತಗೊಂಡಿದ್ದೆ ಅಷ್ಟೇನೆ. ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ, ನನಗೆ ತುಂಬಾನೇ ಇಷ್ಟ ಆಯಿತು. ವಾಟರ್ ಟೆಂಟ್ ಇದಂತೂ ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೊಂಡಿದ್ದೆ, ತಗೊಂಡಿರ್ಲಿಲ್ಲ. ಇವಾಗ ತಗೊಂಡಿದ್ದೀನಿ. ಇದು ಅಫೋರ್ಡಬಲ್ ಕೂಡ. ಹಾಗೆಯೇ ಸ್ವಲ್ಪ ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸ್ಗಳನ್ನ ತರಿಸಿದ್ದೆ. ಕವರಲ್ಲೆಲ್ಲ ಇಟ್ಟಿರ್ತೀವಿ, ಏನೇನು ಇಟ್ಟಿರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಯಾವ್ಯಾವ ಕವರಲ್ಲಿ. ಸೊ ಇದಾದರೆ ಬೇಗ ಸಿಗುತ್ತೆ, ಬೇಗ ಕೈಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ದೆ ನಾನು ತುಂಬ ವಿಡಿಯೋಗಳಲ್ಲಿ. ಸೊ ನಾನು ಸ್ವಲ್ಪ ತರಿಸಿದ್ದೆ. ಇದು ಸೆಟ್ ಆಫ್ 6 ಬಂದಿತ್ತು. ಅದನ್ನು ತೊಳೆದ್ಬಿಟ್ಟು ತರಕಾರಿ ಎಲ್ಲನೂ ಹಾಕಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಳ್ಕೊತಾ ಇದ್ದೆ. ಈ ಥರ ಇದ್ದರೆ ಯಾವುದೇ ಬಾಕ್ಸಲ್ಲಿ ಏನೇನು ಇಟ್ಟಿದ್ದೀವಿ ಅನ್ನೋದು ತುಂಬ ಬೇಗ ಗೊತ್ತಾಗುತ್ತೆ. ಬೇಗ ತಗೊಂಡು ಮಾಡ್ಕೊಬೋದು, ಏನಾದರೂ ಮಾಡಬೇಕಿದ್ರೆ ಅಡುಗೆ ತಿಂಡಿ ಎಲ್ಲ ಮಾಡಬೇಕಿದ್ರೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೆ ನಾನು. ಇದು ಸೆಟ್ ಆಫ್ 6 ಬಂದಿತ್ತು. ಪ್ಲಾಸ್ಟಿಕ್ ಅಲ್ವಾ, ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಗೊತ್ತಾಗುತ್ತೆ ನಾವು ಯಾವ್ಯಾವ ತರಕಾರಿ ಯಾವ್ಯಾವ ಬಾಕ್ಸಲ್ಲಿ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಬೇಗನೆ ಕೈಗೂ ಸಿಗುತ್ತೆ. ಇದು ಈ ತರಕಾರಿ ಈ ಬಾಕ್ಸಲ್ಲಿದೆ ಅಂತ ತಗೊಂಡ್ಬಿಡ್ಬೋದು ಬೇಗ ಅಂತ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೆ. ಮತ್ತು ಇನ್ನೂ ತುಂಬ ಥರದ ಬಾಕ್ಸ್ಗಳೆಲ್ಲ ಇದೆ ಆಯಿತಾ. ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸ್ಗಳಲ್ಲಿ ತುಂಬ ಥರ ವೆರೈಟೀಸ್ ಕೂಡ ಇದೆ. ನೋಡ್ಬಿಟ್ಟು ತೊಗೋಬೇಕಷ್ಟೇ, ನಮಗೆ ಯಾವ ಥರದ್ದು ಬೇಕು ಅದನ್ನು ನೋಡಿಬಿಟ್ಟು. ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗಳಲ್ಲಿ ಎತ್ತಿಟ್ಕೊಬೋದು ಆರಾಮಾಗಿ. ಮತ್ತು ಆರ್ಗನೈಸ್ ಆಗು ಇರುತ್ತೆ. ಒಂದು ಶೆಲ್ಫಿಗೆ ಪೂರ ನಾವೆಲ್ಲನೂ ತುಂಬ ಬದಲು ಇದೊಂದು ಏನು ಹೇಳ್ತಾರೆ ಗೊತ್ತಿಲ್ಲ, ಒಂದು ಶೆಲ್ಫ್ ಥರ ಇರುತ್ತಲ್ಲ, ಅದು ಒಂದು ಆರಾಮಾಗಿ ಇಡಿಸುತ್ತೆ. ಮತ್ತು ಊರಿಂದ ಅಕ್ಕಿ ತಂದಿದ್ರು, ಅದರೊಳಗಡೆ ಕಾಳನ್ನು ಹಾಕೋ ಬಂದಿದ್ದಾರೆ. ಅದೇನು ಕವರಲ್ಲಿ ಕಟ್ಟಿರೋದು ಒಟ್ಕೊಂಡ್ಬಿಟ್ಟೈತೆ. ಅದು ನೋಡೇ ಇರಲಿಲ್ಲ. ಓಪನ್ ಮಾಡಿ ನೋಡ್ತೀವಿ, ಎಲ್ಲ ಕಾಳೆಲ್ಲ ಚೆಲ್ಬಿಟ್ಟಿತ್ತು. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡೆ. ಅದು ಸಪ್ರೇಟ್ ಮಾಡ್ಕೋಬೇಕಲ್ಲ, ಈಗ ಅಕ್ಕಿ ಒಳಗೆ ಚೆಲ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು ಕಾಳು ಮತ್ತು ಅಕ್ಕಿನೂ ಸಪ್ರೇಟ್ ಮಾಡಿಕೊಂಡೆ. ಸ್ವಲ್ಪ ಹಸಿಟ್ಟು ಇರಲಿಲ್ಲ, ಸ್ವಲ್ಪ ಅಕ್ಕಿ ಹಸಿಟ್ಟಿಗೆ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ ಅಕ್ಕಿನ ಮನೆಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಎತ್ತಿಟ್ಕೊತಿದ್ದೆ. ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗಿ ಐಟಮ್ಸ್ ಎಲ್ಲ ತರಬೇಕಿತ್ತು ಮನೆಗೆ. ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತಾಯ್ತಾ, ಅದನ್ನು ತರೋಣ ಅಂತ ಅಂದ್ಬಿಟ್ಟು ನಮಗೆ ಒಂದು ಹತ್ರದಲ್ಲಿ ಶಾಪ್ ಇದೆ, ಸ್ಮಾರ್ಟ್ ಬಜಾರ್. ಸೊ ಅಲ್ಲಿ ಏನಂದರೆ ಒಂದು ಸ್ವಲ್ಪ ಕಮ್ಮಿಗೂ ಸಿಗುತ್ತೆ, ಸ್ವಲ್ಪ ಜಾಸ್ತಿನೂ ಇರುತ್ತೆ. ನಮಗೇನು ಐಟಮ್ಸ್ ಬೇಕು ನೋಡಿ ನಾವು ತಗೋಬೋದಲ್ಲ ಅಂತ ಅಂದ್ಬಿಟ್ಟು ಮನೆಗೆ ದಿನಸಿ ಪ್ರತಿಯೊಂದು ಸಾಮಾನು ಕೂಡ ಇಲ್ಲಿ ಸಿಗುತ್ತೆ. ಅದಕ್ಕೆ ಒಂದು ಸಲ ನೋಡೋಣ ಅಂದ್ಬಿಟ್ಟು ಹೋಗಿದ್ದು. ಅಲ್ಲಿಗೆ ಹೋಗೋದಕ್ಕೆ ನಮಗಿಂತ ಯಶಂಗೇನೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅಲ್ಲೆಲ್ಲ ಜನ ಬರ್ತಾ ಇರ್ತಾರೆ, ಮತ್ತು ಬಿಸ್ಕೆಟು ಚಾಕ್ಲೇಟ್ಸ್ ಎಲ್ಲ ಅವನಿಗೆ ಕೈಗೆ ಸಿಗೋಂಗೆ ಇಟ್ಟಿರ್ತಾರಲ್ಲ. ಸೊ ಅವನಿಗೆ ತುಂಬಾ ಇಷ್ಟ ಅಲ್ಲಿಗೆ ಹೋಗೋಕ್ಕೆ. ಬರೀ ಅವನ್ನೆಲ್ಲನೂ ಕಿತ್ತಿ ಅರ್ಗೋದೇ ಆಗುತ್ತೆ. ಮಕ್ಳಿಗೆ ಏನಾರ ಕೊಟ್ಟರೆ ಕೇಳ್ಬೇಕು, ಅವರು ಎಲ್ಲನೂ ಎತ್ತಿಡೋದಕ್ಕಿಂತ ಎಲ್ಲನೂ ಕಿತ್ಬಿಟ್ಟು ಎಲ್ಲ ಕಡೆ ಹಾಕೋದೆ ಜಾಸ್ತಿ ಅಲ್ಲ. ಆಮೇಲೆ ಏನಂದರೆ ಅವನಿಗೆ ಅದೊಂದು ಅದೇನು ಟ್ರ್ಯಾಲಿನ ಅದೇನಂತಾರೆ ಗೊತ್ತಿಲ್ಲ, ಅದನ್ನು ಎಳ್ದಾಡೋದು ಅಂದರೆ ಸುಮ್ಮನೆ ಇಷ್ಟ ಅವನಿಗೆ. ಸುಮ್ಮನೆ ತುಂಬ ಎಳ್ದಾಡ್ತಾ ಇರ್ತಾನೆ ಆ ಕಡೆ ಈ ಕಡೆ. ಆಮೇಲೆ ಏನೇನು ಬೇಕು ಅದೆಲ್ಲನೂ ತೊಗೊಂಡು ಮನೆಗೆ ಬಂದ್ವಾ, ಇಷ್ಟು ಐಟಮ್ಸಿಗೆ ಅಷ್ಟು 2 kg ಇಷ್ಟು ಐಟಮ್ಸ್ ತೊಗೊಂಡಿದ್ದಕ್ಕೆ 2 kg ಸಕ್ಕರೆ ಫ್ರೀಯಾಗಿ ಕೊಟ್ಟಿದ್ರು.
ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಕಾಳುಗಳೆಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ತೊಗೊಂಬಂದಿದ್ದು ಎಲ್ಲನೂ ಜೋಡಿಸ್ಕೊಂಡು ಇದನ್ನು ಎತ್ತಿಟ್ಕೊಂಡಿದ್ದೆ. ಬಾಕ್ಸಿಗೆ ಹಾಕೋದೆಲ್ಲನೂ ಎತ್ತಿಟ್ಕೊಂಡಿದ್ದೆ. ಬಾಕ್ಸಿಗೆ ಹಾಕಿ ಜೋಡಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ಒಂದು ಸ್ವಲ್ಪ ಗ್ಲಾಸ್ ಜಾರ್ ತರಿಸಿದ್ದೆ, ಅದರೊಳಗೆ ಹಾಕಿ ಇಟ್ಕೊತೀನಿ. ಗೊತ್ತಾಗುತ್ತೆ ಯಾವ್ದ್ಯಾವುದು ಯಾವ್ಯಾವ ಬಾಕ್ಸಲ್ಲಿದೆ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳಿಗೆಲ್ಲ ಹಾಕಿ ಇಟ್ಕೊತೀನಿ, ಆಯಿತಾ. ಸೊ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಎತ್ತಿಟ್ಕೊತಾ ಇದ್ದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಆಯಿತಾ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ.